ಮೈಸೂರು ಜಿಲ್ಲೆ ಕೆ.ನಗರ ತಾಲೂಕು ಮುಂಜನಹಳ್ಳಿ ಗ್ರಾಮದಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಉದ್ಘಾಟಿಸಿದರು. ತಾಲೂಕು ಯೋಜನಾಧಿಕಾರಿ ಕೆ. ಸದಾನಂದ ದೇವಾಡಿಗ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಎಂ.ಟಿ. ಕುಮಾರ್, ಶ್ರೀಮತಿ ಪಾರ್ವತಮ್ಮರವರಿಗೆ ಮನೆ ಹಸ್ತಾಂತರ ಮಾಡಿಕೊಟ್ಟರು. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಶೋಭಾ ದಿನೇಶ್, ಸ್ವಾಮಿಗೌಡ, ಚಿದಂಬರ, ನಿವೃತ್ತ ಶಿಕ್ಷಕರಾದ ವೆಂಕಟೇಶ್, ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಯಮಾಲಾ, ಒಕ್ಕೂಟದ ಅಧ್ಯಕ್ಷೆ ಮಂಗಳಗೌರಿ, ಒಕ್ಕೂಟ ಉಪಾಧ್ಯಕ್ಷೆ ಮಂಜುಳಾ, ತಾಲೂಕು ವೀಕ್ಷಣಾಧಿಕಾರಿ ಸೋಮಶೇಖರ್, ಕೃಷಿ ಮೇಲ್ವಿಚಾರಕ ಮಹದೇವಸ್ವಾಮಿ, ಸೇವಾ ಪ್ರತಿನಿಧಿಗಳಾದ ರೇಖಾ, ಮೋಹನಕುಮಾರಿ, ಗೌರಿ, ರಶ್ಮಿ, ಶೈಲಜಾ, ಗ್ರಾಮಸ್ಥರು ಸಂಘದ ಸದಸ್ಯರು ಹಾಜರಿದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯಾ. ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಇವ್ರು ಮಾಡ್ತಾರೆ ಅಂತ. ಆದರೆ ಸಂಸ್ಥೆಯಲ್ಲಿ ಸಂಸ್ಥೆ ಏನೋ ಕೆಲಸ ಮಾಡ್ತಾ ಇದೆ. ಭಾಳ ಮುಖ್ಯವಾಗಿ ಇವರು ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಅಂತೇಳಿ ತಿಳಿದುಕೊಂಡವರೇ ಜಾಸ್ತಿ. ನಿಜವಾಗಿ ನಮ್ಮ ಸಂಸ್ಥೆಯ ಹೆಸರು ಧರ್ಮಸ್ಥಳ ಸಂಘ ಅಂತ ಅದಕ್ಕೋಸ್ಕರ ಹೇಳ್ತಾರೆ. ಸಂಘ ಅಂದರೆ ಸಾಲ ಅಂತ. ಆ್ಯಕ್ಚುಲಿ ಹಾಗಲ್ಲ. ನಮ್ಮದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪೂಜ್ಯರ ಚಿಂತನೆಯಿಂದ ಮೂಡಿರುವಂತಹ ಕಾರ್ಯಕ್ರಮಗಳಿದೆ. ಇವೆಲ್ಲವೂ ಕೂಡ ಭಾಳ ಮುಖ್ಯವಾಗಿ ಇದರಲ್ಲಿ ವೈಯಕ್ತಿಕವಾಗಿ ಜನರನ್ನು ಅಭಿವೃದ್ಧಿಪಡಿಸುವಂಥದ್ದು, ವೈಯಕ್ತಿಕ ಸಬಲೀಕರಣ. ಅದರ ಜೊತೆಗೆ ಆ ವೈಯಕ್ತಿಕವಾಗಿ ಅಭಿವೃದ್ಧಿಪಡಿಸಿ ಮಾಹಿತಿಯನ್ನು ಕೊಟ್ಟು ತಿಳುವಳಿಕೆಯನ್ನು ನೀಡಿ ವ್ಯವಹಾರಗಳು, ತಾವು ದೈನಂದಿನ ಜೀವನದಲ್ಲಿ ಮಾಡಬೇಕಾದಂತಹ ವ್ಯವಹಾರಗಳಿರ್ಬೋದು ಅಥವಾ ಕೌಟುಂಬಿಕ ಜೀವನ ಇರ್ಬೋದು, ಏನೇ ಇರ್ಬೋದು, ತಾನು ಮಾಡ್ತಾ ಇರುವಂತಹ ಕೃಷಿ ಕೆಲಸ ಇರ್ಬೋದು ಅಥವಾ ವ್ಯವಹಾರ ಏನೇ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರ್ಬೋದು, ಸ್ವಂತ ಉದ್ಯೋಗ ಮಾಡಿರುವಂಥದ್ದು ಇರ್ಬೋದು, ಇದರ ಬಗ್ಗೆ ಸದಾ ತಿಳುವಳಿಕೆಯನ್ನು ಕೊಡುವಂತಹ ಸಂಘ ಇದು. ಅದರ ಜೊತೆಗೆ ಅವರು ಸಾಮಾಜಿಕವಾಗಿ ಕೂಡ ಸಬಲೀಕೃತರಾಗಬೇಕು ಅಂತ ಸಮಾಜದಲ್ಲಿ ಗುರುತಿಸುವಂತಹ ಕೆಲಸಗಳನ್ನು ಅವರು ಮಾಡಬೇಕು ಮತ್ತು ಯಾವುದೇ ದುಶ್ಚಟಗಳಿಂದ ದೂರ ಇರಬೇಕು ಅಂತೇಳಿ ಹೇಳುವ ನಿಟ್ಟಿನಲ್ಲಿ ಮಧ್ಯವರ್ಜನ ಶಿಬಿರಗಳ ಮೂಲಕ ಇವತ್ತು ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಸಮುದಾಯದ ಸಬಲೀಕರಣ ಅಂತಂದರೆ ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ಕೆರೆ ಇರ್ಬೋದು, ಅದನ್ನು ಅಭಿವೃದ್ಧಿ ಮಾಡುವಂಥದ್ದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ರಚನೆ ಆ ಗ್ರಾಮಸ್ಥರು ಮಾಡ್ತಾರಂತಾದರೆ